ಗೊತ್ತಾಯ್ತು ನಂಗೂ. ಆರ್ ಯು ಆಲ್ ಥಿಂಕಿಂಗ್ ವಾಟ್ ಐ ಆಮ್ ಥಿಂಕಿಂಗ್? ಏನು ಯಾವಾಗಲೂ ಫೋನ್ ನೋಡ್ಕೊಂಡೇ ಇರೋದೇನಾ? ಏನು ಓದೋದಿಲ್ವಾ ನಿನಗೆ? ಇಲ್ಲ ಅಮ್ಮ, ವಿಕ್ರಾಂತ್ ರೋಣ ಟೀಸರ್ ರಿಲೀಸ್ ಆಗೈತೆ, ಅದಕ್ಕೆ ನೋಡ್ತಾ ಇದ್ದೀನಮ್ಮ. ಏನೋ ಮಾಡು. ಅಮ್ಮ, ನಮ್ಮನೇಲೂ ಅಜ್ಜಿ ಡೈರಿ ಇದೆ ಅಲ್ವಾ? ಹ್ಞೂ ಇದೆ, ಬಟ್ ವೇಸ್ಟಾಗಿ ಎಲ್ಲೋ ಮೂಲೆಯಲ್ಲಿ ಬಿದ್ದಿರಬೇಕು. ಚಿಕ್ಕ ವಯಸ್ಸಲ್ಲಿ ಯಾವ ಕಥೆನೂ ಕೇಳಲಿಲ್ಲ, ಇವಾಗೇನು ಅದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟು? ಹೆಂಗೆ ಎಕ್ಸಾಮ್ಸ್ ಮುಗ್ದಿದೆ, ಯಾವುದಾದ್ರೂ ಒಂದು ಒಳ್ಳೆ ಕತೆ ಹೇಳಮ್ಮ, ಕೇಳಬೇಕನ್ಸಿದೆ, ಹೇಳು ಪ್ಲೀಸ್. ಕತೆನಾ? ನಿನ್ನೇಜಕ್ಕೆ ತಕ್ಕಂತೆ ನನಗೆ ಯಾವ ಕತೆನೂ ಗೊತ್ತಿಲ್ವೋ. ಹಾಂ ಇದೆ, ಒಂದು ಕತೆ ಇರಬೇಕು. ರೇವಂತ್, ಅಜ್ಜಿ ಡೈರಿ ತಗೊಂಡ್ ಬಾ ಇಲ್ಲಿ. ಇವಾಗ ಯಾಕಿದೆಲ್ಲ? ಮಗ ಏನೋ ಅಪರೂಪಕ್ಕೆ ಕತೆ ಕೇಳಿದಾನೆ, ಹೇಳೋಣ ಅಂತ. ಸರಿ, ಒಂದು ಕತೆ ಹೇಳ್ತೀನಿ ಕೇಳೋ. ಹೇಳಮ್ಮ. ನಿನಗೆ ಮಾರ್ಸ್ ಪ್ಲ್ಯಾನೆಟ್ ಗೊತ್ತಲ್ಲ, ಅಲ್ಲೊಬ್ಬ ಏಲಿಯನ್ ಇದ್ದ. ಅವನ ಹೆಸರು ಆ್ಯಲೆನ್ ಆ್ಯಂಡ್ ಹಿ ವಾಸ್ ಅ ಸೈಂಟಿಸ್ಟ್. ಒಂದಿನ ಅವರ ಹೆಂಡತಿಗೆ ಹುಷಾರಿರಲ್ಲ. ಅವನು ಅವಳನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಆಗ ಡಾಕ್ಟರ್ ಅವಳನ್ನ ಟ್ರೀಟ್ ಮಾಡಿ ಅವಳಿಗೆ ಏನಾಗಿದೆ ಅಂತ ಚೆಕ್ ಮಾಡ್ತಾರೆ. ಆಮೇಲೆ ಆ್ಯಲನ್ನ ಕರೀತಾರೆ. Hi, Mr. Allen. Please take a seat. Any updates on my wife? Her condition is very critical. Please don't tell me this. Is there anything we can do? I really love her. I can't lose her. Please tell me anything. Then there is only one medicine for this, and that is this. Is it really that powerful? But I am sure it's damn powerful. As you are scientists, just go to Earth and use the Indian identity. It is the only country which is famous in the entire Mars. Oh, what an environment. It's completely green. I have never seen this before. ಈ ಎಲ್ಲನನ್ನೋ ಮಂಗ್ ನನ್ನ ಮಗ ಇಲ್ಲೇ ಬರಬೇಕಾಗಿ ಇನ್ನೂ ಯಾಕೋ ಬಂದಿಲ್ಲ. ಎಲ್ಲಿ ಕಳೆದು ಹೋದ್ನೋ ಏನು? ಆ ಕಳೆದೋಗಿರೋ ಮಂಗ ನಾನೇ. ಮತ್ತೆ ಈ ಫೋಟೋ? ನಾನು ಇಂಡಿಯನ್ ಐಡೆಂಟಿಟಿ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕನ್ನಡ ಟ್ರಾನ್ಸ್ಲೇಟರ್. ಆ್ಯಂಡ್ ಮಣ್ಣಿನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕರ್ನಾಟಕಕ್ಕಿಂತ ಒಳ್ಳೆ ಜಾಗ ಯಾವುದೂ ಇಲ್ಲ. ಸರಿ ಬನ್ನಿ, ಅದೇನೋ ನೋಡ್ಬೇಕಂತಿದ್ರಲ್ಲ ಅದು ತೋರಿಸ್ತೀನಿ. ಹೇಯ್, ನಾವು ಆ ಟೈಪ್ ಅಲ್ಲ. ನಾವು ಆ ಟೈಪ್ ಏನಲ್ಲ, ಮಣ್ಣು ತೋರಿಸ್ತೀನಿ ಬನ್ನಿ ಸರ್ ಸುಮ್ಮನೆ. ಒಂದು ನಿಮಿಷ ನಿಲ್ಲು. ಏನಕ್ಕೆ ಇದೆಲ್ಲ ಖಾಲಿ ಖಾಲಿ ಇದೆ? ಯಾಕೇನು ಬೆಳೆದಿಲ್ಲ ಇಲ್ಲಿ? ಇದು ಬರಡು ಭೂಮಿಗಳ ಅಂತಾರೆ. ಕಾರಣಾಂತರಗಳಿಂದ ಇಲ್ಲೇನು ಬೆಳೆಯೋಕ್ಕಾಗ್ತಿಲ್ಲ. ಒಂಥರ ವೇಸ್ಟ್ ಲ್ಯಾಂಡೇ. ವೇಸ್ಟಾ? ಅದ್ಯಾಕೆ? ಇಲ್ಲಿ ಯಾರಾದರೂ ರೈತರಿದ್ದರೆ ಕೇಳೋಣ ಬನ್ನಿ, ಅವ್ರೇನಾದರೂ ಹೇಳ್ಬೋದು. ಅಯ್ಯೋ, ನನ್ನೇ ರೈತ ಅನ್ಕೊಂಡು ಏನಾದರೂ ಅಂದ್ರ? ಇಲ್ಲ 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 ಇಲ್ಲ. ಅಲ್ಲಿ ಯಾರೋ ಕಾಣ್ತಿದಾರಲ್ಲ, ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಈ ಭೂಮಿ ನಿಮ್ದೇನಾ? ಹ್ಞೂ ಸ್ವಾಮಿ, ನಂದೇ. ಇಲ್ಲಿ ಯಾಕೇನು ಬೆಳೆದಿಲ್ಲ? ಅಲ್ಲೇನಾದ್ರೂ ಬೆಳೆದ್ರೆ ಎಲ್ಲ ಸ್ವಾಮಿ ಬೆಳೆಯೋಕ್ಕಾಗೋದು. ಮೊದಲು ಭತ್ತ ಎಲ್ಲ ಬೆಳೀತಾ ಇದ್ದೆ, ಮಳೆ ಬರುತ್ತೆ. ಇತ್ತೀಚೆಗೆ ಬೆಳೆ ಬೆಳೆಯೋದೇ ನಿಂತುಬಿಟ್ಟಿದೆ. ಬೆಳೆ ಮಾತ್ರ ಬರಲ್ವಲ್ಲ, ಅದಕ್ಕೆ ಏನು ಮಾಡೋದು? ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ.
ಓ ಮೈ ಗಾಡ್. ಈ ಮಣ್ಣಲ್ಲಿ ಪ್ಲಾಸ್ಟಿಕ್ ಕಂಟೆಂಟು ಆಮೇಲೆ ಕೆಮಿಕಲ್ ವೇಸ್ಟ್ ಇದೆ. ಹೌದಾ ಸ್ವಾಮಿ? ಇಲ್ಲಿ ಯಾವುದಾದ್ರೂ ಕೆಮಿಕಲ್ ಫ್ಯಾಕ್ಟ್ರಿ ಇದೆಯಾ? ಹ್ಞೂ ಸ್ವಾಮಿ, ಅಲ್ಲೇ ಐತೆ ನೋಡ್ರಿ. ಅವ್ರೇನಾದರೂ ಇಲ್ಲಿ ವೇಸ್ಟ್ ಪೀಸ್ ಹಾಕ್ತಾರಾ? ಗೊತ್ತಿಲ್ಲ ಸ್ವಾಮಿ. ಎಕ್ಸ್ಕ್ಯೂಸ್ ಮೀ, ಅದನ್ನ ಯಾಕಲ್ಲಿ ಬಿಸಾಕಿದ್ರಿ? ನಮ್ಮ ಬಾಸ್ ಹೇಳಿದ್ದು, ಒಂದು ಡೈಲಿ ಟೀ ಕುಡಿಯೋಕ್ಕೆ ಹೋದಾಗ ಡೈಲಿ ಬಂದು ಎಷ್ಟೋಗ್ತೇನೆ. ಅವನೇ ಕೇಳಲ್ಲ, ನೀ ಯಾರು ಕೇಳೋಕ್ಕೆ? ಯಾರು ನಿಮ್ಮ ಬಾಸು? ಏನು ಮಾಡ್ತವನಪ್ಪ ಇವನು? ಫಸ್ಟ್ ಟೈಮ್ ಅರ್ತಿಗೆ ಬಂದು ಸುಂದರವಾಗಿರೋ ಹುಡುಗಿರ್ನ ನೋಡಿದ್ವಾ ಹೋದ್ವಾ ಅನ್ನೋದು ಬಿಟ್ಟು ತಿಕ್ಕಲ್ ಥರ ಮಾಡ್ತಾವನು. ನೀನ್ಯಾರು? ನಿನ್ಗೇನು ಬೇಕು? ಆಲೆನ್ ಅಂತ. ಇಲ್ಲೆಲ್ಲ ಯಾಕೋ ವೇಸ್ಟ್ ಡಿಸ್ಪೋಸಲ್ ಮಾಡ್ತಿದ್ರಂತೆ? ನನ್ನ ಇಷ್ಟ, ನಾನು ಏನಾದರೂ ಮಾಡ್ತೀನಿ, ನಿನ್ಗೇನಕ್ಕೆ? ಹಾಗೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಆ ಭೂಮಿಲಿ ಬೆಳೆ ಬೆಳೆಯೋಕ್ಕಾಗ್ತಿಲ್ಲ, ಅದರಿಂದ ರೈತರ ಕಷ್ಟ ಆಗ್ತಿದೆ. ಮತ್ತೆಲ್ಲ ಹಾಕ್ಲಿ? ನಿನ್ನ ತಲೆ ಮೇಲೆ ಹಾಕ್ಲಾ? ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ನಿಲ್ಲಿಸ್ತೀನಿ. ವೇಸ್ಟ್ ಡಿಸ್ಪೋಸಲ್ ಅಲ್ಲ, ನಿನ್ನ ಉಸುರನ್ನ. ಓ ಭ್ರಮೆ. ಇಲ್ಲಿ ಬಟನ್ ಕ್ಯಾಮ್ರಾ ಇದೆ. ಇಷ್ಟೊತ್ತು ಇವನು ಬೊಗಳಿದ್ದೆಲ್ಲ ರೆಕಾರ್ಡ್ ಆಗಿದೆ. ಇದನ್ನು ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಟ್ಟು ಅವ್ನು ಪಾಠ ಕಲಿಸ್ತೀನಿ. ಕ್ಯಾಮ್ರಾನಾ? ಹೇ, ಯಾಕೋ ನನ್ನಿಂದ ಬೇತಾಳ ಥರ ಬಿದ್ದಿದ್ಯಾ? ನಿಂಗೆ ಈ ಮಣ್ಣಿನ ವ್ಯಾಲ್ಯೂ ಗೊತ್ತೇನೋ? ನಿಮ್ಮಂಥ ಎಲ್ಲ ಕೆಮಿಕಲ್ ಇಂಡಸ್ಟ್ರಿ ಅವರೆಲ್ಲ ಸೇರ್ಕೊಂಡು ಈ ಮಣ್ಣನ್ನು ಹಾಳು ಮಾಡಿಕ್ಬಿಟ್ಟಿದ್ದೀರಾ, ಅಧ್ವಾನ ಮಾಡಾಕ್ಬಿಟ್ಟಿದ್ದೀರಾ. ಹಂತವಾಗಿ ನುಂಗ್ತಾ ಇದೆ ಈ ನಿಮ್ಮ ಕೆಮಿಕಲ್ಲು, ಪ್ಲಾಸ್ಟಿಕ್ಕು ಈ ಮಣ್ಣನ್ನು. ಆಮೇಲೆ ತಿಂತೀಯಲ್ಲ ನೀನು, ಚಪಾತಿ ರೈಸು ಎಲ್ಲ ಎಲ್ಲಿಂದ ಸಿಗುತ್ತೆ? ಇಲ್ಲಿಂದಾನೇ ಬರೋದು. ನಿಮ್ಮ ಇಂಡಸ್ಟ್ರಿ ಕಟ್ಟೋಕೆ ಯೂಸ್ ಆಗಿರೋದು ಇದೇ ಮಣ್ಣೆ. ನಂದು ಒಂದು ಪಾಯಿಂಟ್ ಇರಲಿ ಅಂತ ಹೇಳಿದೆ. ನನ್ನ ತಪ್ಪು ಅರ್ಥ ಆಯಿತು. ನಾನು ಇವತ್ತಿಂದ ಟೆಕ್ನಾಲಜಿ ಯೂಸ್ ಮಾಡ್ತೀನಿ, ವೇಸ್ಟ್ ಡಿಸ್ಪೋಸ್ ಮಾಡೋಕ್ಕೆ ಆ್ಯಂಡ್ ಕೆಮಿಕಲ್ ರಿಸೈಕಲ್ ಮಾಡೋಕ್ಕೆ. ನನ್ನ ಬಿಟ್ಬಿಡಿ. ನಿನ್ನ ತಪ್ಪು ನಿಂಗೆ ಅರಿವಾಯ್ತಲ್ಲ, ಅಷ್ಟೇ ಸಾಕು. ಹಿಂಗೊಬ್ಬೊಬ್ಬರೇ ಬದಲಾಗ್ತಾ ಹೋದರೆ ಪ್ರಪಂಚ ಖಂಡಿತ ಒಂದಲ್ಲ ಒಂದಿನ ಬದಲಾಗೇ ಆಗುತ್ತೆ. ನೀನು ಕೆಟ್ಟದ್ದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ ಅಂದರೆ ನೀನು ಒಳ್ಳೆಯದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಡೋಂಟ್ ವರಿ. ಆಲ್ ದಿ ಬೆಸ್ಟ್. ಈ ಮೆಡಿಸಿನಲ್ ವ್ಯಾಲ್ಯೂಸ್ ಇರೋ ಮಣ್ಣಿಂದ ಮಾತ್ರ ನನ್ನ ಹೆಂಡ್ತಿನ ಉಳ್ಸೋಕ್ಕೆ ಸಾಧ್ಯ. ನಿಮ್ಮಿಂದ ತುಂಬ ಉಪಕಾರ ಆಯ್ತು ಸ್ವಾಮಿ. ಉಪಕಾರಣ? ನನ್ನಿಂದ ಏನು ಉಪಕಾರ ಆಯಿತು? ಕೆಮಿಕಲ್ ಫ್ಯಾಕ್ಟ್ರಿ ವೇಸ್ಟ್ ನಮ್ಮ ಲ್ಯಾಂಡ್ ಮೇಲೆ ಬೀಳ್ದಂಗಾಯ್ತು. ಸಾಮಿನ ಬಾಯ್. ನನ್ನ ಕೆಲಸ ಮುಗೀತು, ನಾನು ನೋಡ್ತಾ ಇದ್ದೀನಿ. ಎಲ್ಲಿಂದನೋ ಬಂದ, ಇವನಿಗೆ ಸಹಾಯ ಮಾಡ್ದ. ಹೌದಾ? ಅಮ್ಮ, ನಾನು ದೊಡ್ಡವನಾದ್ಮೇಲೆ ಮಣ್ಣಿನ ಬಗ್ಗೆ ಓದಿ ಡಾಕ್ಟ್ರೇಟ್ ಮಾಡ್ತೀನಿ, ಮಣ್ಣನ್ನು ಉಳಿಸ್ತೀನಿ. ನೀನು ಯಾಕೆ ಅಜ್ಜಿ ಡೈರಿ ಇಲ್ದಿರೋ ಕತೆ ಸುಳ್ಳು ಹೇಳ್ದೆ? ನಮ್ಮ ಕಾಲದಲ್ಲಿ ಮಾರಲ್ ವ್ಯಾಲ್ಯೂಸ್ನ ಕತೆ ರೂಪದಲ್ಲಿ ಹೇಳ್ತಿದ್ರು. ಈಗಿನ ಕಾಲದವ್ರು ಗೊತ್ತಲ್ಲ ನಿನಗೆ, ಅದಕ್ಕೆ ಅವನಿಗೆ
ಮಾರಲ್ ವ್ಯಾಲ್ಯೂಸ್ನ ಮಾಡ್ರನ್ ಆಗಿ ಫಿಕ್ಷನ್ ಮೂಲಕ ಹೇಳಿದೆ ಅಷ್ಟೆ.